ಬರೀ ಒಂದೇ ಮಗು ಇರುವಂತಹ ಮನೆಯಿಂದ ಆ ಮಗು ಎಷ್ಟು ಹಾಳಾಗಿ ಹೋಗಿದೆ, ಅದರಿಂದ ಎಷ್ಟು ಜನರಿಗೆ ತೊಂದರೆ ಆಗಿದೆ ಅನ್ನೋದನ್ನ ನಾನು ಆತರ ನಾನು 10 ಜನರನ್ನು ಹುಡ್ಕೊಂಡು ಬರ್ತೀನಿ. ಈ ವಿಚ್ಛೇದನ ಅನ್ನೋದೇನಿದೆಯೋ ಅದು ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ಲ. ಈಗ ಸುಮ್ಮನೆ ಕೆಲವರು ಈ ತರ ಹೇಳಿದ್ಮೇಲೆ ಕೆಲವರು ಹೇಳ್ಬೋದು, ಅಲ್ಲಿಂದ ಯಾರೋ ಒಬ್ಬರನ್ನ ಅಂತಹ ಪರಿವಾರಗಳಲ್ಲಿ ಯಾರೋ ಒಬ್ಬರನ್ನು ಹುಡ್ಕೊಂಡು ತರ್ತಾರೆ, ನೋಡಿ ಇವ್ರು ಚೆನ್ನಾಗಿಲ್ಲ, ಇವ್ರಿಗೇನು ದೊಡ್ಡ ಪರಿವಾರದಲ್ಲಿ ಹುಟ್ಟಿದ್ದಾರೆ, ತುಂಬಾ ಜನ ಮಕ್ಕಳಿದ್ದಾರೆ, ಸುಮ್ಮನೆ ಒಂದಿಷ್ಟು ಜನ ಬುದ್ಧಿವಂತರು ಇರ್ತಾರಲ್ಲ, ಅವ್ರು ಹೇಳ್ಕೊಂಡು ತರ್ತಾರೆ. ತಂದ್ಬಿಟ್ಟು ನೋಡಿ ಇವ್ರು ಚೆನ್ನಾಗಿಲ್ಲಲ್ವಾ, ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿಲ್ಲಲ್ವಾ ಅಂತಂದ್ರೆ, ಹಾಗಿದ್ರೆ ನಾನು ಅದು ಹುಡ್ಕೊಂಡು ತರ್ತೀನಿ. ಬರೀ ಒಂದೇ ಮಗು ಇರುವಂತಹ ಮನೆಯಿಂದ ಆ ಮಗು ಎಷ್ಟು ಹಾಳಾಗಿ ಹೋಗಿದೆ, ಅದರಿಂದ ಎಷ್ಟು ಜನರಿಗೆ ತೊಂದರೆ ಆಗಿದೆ ಅನ್ನೋದನ್ನ ನಾನು ಆತರ ನಾನು 10 ಜನರನ್ನು ಹುಡ್ಕೊಂಡು ಬರ್ತೀನಿ. ನೀವು ಒಬ್ಬರನ್ನ ನೋಡ್ಕೊಂಡು ತಂದ್ರೆ ನಾನು 10 ಜನ ನೋಡ್ಕೊಂಡು ತಂದು ತೋರಿಸ್ತೀನಿ. ಯಾಕಂದ್ರೆ ಪ್ರತಿ ದಿವಸ ಸಾವಿರಾರು ಜನರನ್ನು ನೋಡೋದು ನೀವ ನಾನು ನೋಡೋದು ನೀವಲ್ಲ. ನೀವು ಇವತ್ತಿನ ದಿವಸ ಸೇರಿದ್ದೀರಿ, ಆಯ್ತು, ಮತ್ತೆ ನಿಮ್ಮ ಕೆಲಸಗಳು, ನಿಮ್ಮ ಜವಾಬ್ದಾರಿಗಳು, ಅದು ಬೇರೆ ವಿಷಯ. ಪ್ರತಿ ದಿವಸ ಸಾವಿರಾರು ಜನರನ್ನು ನೋಡುವುದು, ಲೋಕದಲ್ಲಿರುವಂತಹ ವಾತಾವರಣ ನೋಡುವುದು ನಾವು. ಆದ್ರಿಂದ ಅದನ್ನು ನೋಡಿ ಆ ಅನುಭವದ ಮೂಲಕ ನಾನು ಹೇಳ್ತಾ ಇರುವಂತಹ ಮಾತು. ಆದ್ರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಕುಟುಂಬದ ವ್ಯವಸ್ಥೆಯನ್ನ ಖಂಡಿತವಾಗಿಯೂ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಮತ್ತು ವಿಶೇಷವಾಗಿ ಆ ಮಕ್ಕಳ ಒಂದು ವಿಷಯದಲ್ಲೂ ಸಹ ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು. ಆ ಸಂಖ್ಯೆಯನ್ನು ಏನು ಕಡಿಮೆ ಆಗಬಾರದು. ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇದೊಂದು ಜವಾಬ್ದಾರಿ. ಮತ್ತೆ ಏನು ನಾ ಹೇಳಿದ ಹಾಗೆ ಏನು ಕಡಿಮೆ ಆಗುದಿಲ್ಲ. ಅವರ ಜೀವನಕ್ಕೆ ಒಂದು ವ್ಯವಸ್ಥೆ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಅವ್ರ ಜೀವನಕ್ಕೆ ಆಗ್ಬಿಡುತ್ತೋ ಇಲ್ಲೋ, ಅವ್ರನ್ನ ನಮ್ಮಿಂದ ನೋಡ್ಕೊಳ್ಳಿಕ್ಕೆ ಆಗುತ್ತೋ ಇಲ್ಲೋ, ಏನು ಯೋಚನೆ ಮಾಡಬೇಡಿ. ಅದಕ್ಕೆ ಇರತಕ್ಕಂತಹ ಒಂದು ವ್ಯವಸ್ಥೆ, ಅವ್ರಿಗೆ ಬೇಕಾದ್ದೆಲ್ಲವೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಅದರೊಳಗೆ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ರಿಂದ ಈ ಒಂದು ಕುಟುಂಬದ ಒಂದು ವ್ಯವಸ್ಥೆ ಅನ್ನೋದೇನಿದೆಯೋ ಇದನ್ನ ಎಲ್ಲರೂ ಸಹ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಯಾವತ್ತೂ ಸಹ ಇದಕ್ಕೆ ತೊಂದರೆ ಆಗುವ ಹಾಗೆ ಯಾರು ನಡ್ಕೊಳ್ಬಾರದು. ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಆ ಒಂದು ಕುಟುಂಬದ ಒಂದು ವ್ಯವಸ್ಥೆ ಸರಿಯಾದಂತಹ ಸಮಯದಲ್ಲಿ ವಿವಾಹ ಸಂಸ್ಕಾರವನ್ನು ಪಡ್ಕೊಳ್ಳುವುದು. ಸುಮ್ಮನೆ ವಿವಾಹ ಅಂತಂದ್ರೆ ಇದೇನು ಸುಮ್ಮನೆ 2 ಕಂಪನಿಗಳು ಅಗ್ರಿಮೆಂಟ್ ಮಾಡ್ಕೊಂಡಂಗಲ್ಲ. ಅದು ನಮ್ಮ ಧರ್ಮದಲ್ಲಿ ಆ ವಿವಾಹಕ್ಕೆ ಅಪಾರವಾದಂತಹ ಒಂದು ಪ್ರಾಶಸ್ತ್ಯ ಇದೆ. ಮತ್ತೆ ಎಲ್ಲಾ ಆಶ್ರಮಗಳಲ್ಲೂ ಗೃಹಸ್ಥಾಶ್ರಮಕ್ಕೆ ವಿಶೇಷವಾದಂತಹ ಒಂದು ಶ್ರೇಷ್ಠತೆ ಇದೆ. ಒಂದೊಂದು ಆಶ್ರಮಕ್ಕೂ ಅದರದೇ ಆಗಿರತಕ್ಕಂತಹ ಒಂದು ಪ್ರತ್ಯೇಕತೆ ಇದೆ. ಆದ್ರೆ ಗೃಹಸ್ಥಾಶ್ರಮಕ್ಕೆ ಉಳಿದ ಎಲ್ಲಾ ಆಶ್ರಮಗಳನ್ನು ಸಹ ಪೋಷಣೆ ಮಾಡುವಂತಹ ಒಂದು ಸಾಮರ್ಥ್ಯ ಗೃಹಸ್ಥಾಶ್ರಮಕ್ಕಿದೆ. ಒಬ್ಬ ಬ್ರಹ್ಮಚಾರಿಗೆ ಭಿಕ್ಷಾಚರ್ಯ ಅಂತ ಧರ್ಮವನ್ನು ಹೇಳಿದ್ದಾರೆ. ಅವನಿಗೆ ಭಿಕ್ಷೆ ಯಾರು ಹಾಕಬೇಕು? ಒಬ್ಬ ಬ್ರಹ್ಮಚಾರಿಯಾಗಿರುವವನಿಗೆ ಗೃಹಸ್ಥರು ಕೊಡಬೇಕು. ಒಬ್ಬ ಸನ್ಯಾಸಿಗೆ ಅವನು ಭಿಕ್ಷಾಚರ್ಯವನ್ನು ಮಾಡಬೇಕು ಅಂತ ಅವನಿಗೆ ಹೇಳಿದ್ದಾರೆ. ಅವನಿಗೆ ಯಾರು ಕೊಡಬೇಕು? ಗೃಹಸ್ಥರೇ ಅದನ್ನು ಕೊಡಬೇಕು. ಆದ್ರಿಂದ ಈ ಗೃಹಸ್ಥಾಶ್ರಮ ಅನ್ನೋದೇನಿದೆಯೋ ಅದೊಂದು ವಿಶಿಷ್ಟವಾದಂತಹ ಶ್ರೇಷ್ಠವಾದಂತಹ ಆಶ್ರಮ. ಅದನ್ನು ತಿಳ್ಕೊಂಡು ಅದರೊಳಗೆ ಪ್ರವೇಶ ಮಾಡಬೇಕು ಗೃಹಸ್ಥಾಶ್ರಮವನ್ನು. ಸುಮ್ಮನೆ ಇವತ್ತಿನ ಮದುವೆ ಅಂತಂದ್ರೆ ಸುಮ್ಮನೆ ಏನೋ ಒಂದಿಷ್ಟು ಆಡಂಬರಗಳನ್ನು ಮಾಡಿಕೊಂಡು ಬೇಕಾದ ಸಮಯದಲ್ಲಿ ಮಾಡ್ಕೊಳ್ತೀವಿ, ಬೇಡ ಅಂದ್ರೆ ಬಿಡ್ತೀವಿ ಅಂತ ಹಾಗಲ್ಲ. ಅದಕ್ಕೆ ಈ ವಿಚ್ಛೇದನ ಅನ್ನೋದೇನಿದೆಯೋ ಅದು ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ಲ. ನಮ್ಮ ಪರಂಪರೆಯಲ್ಲೂ ಇಲ್ಲ, ನಮ್ಮ ಧರ್ಮದಲ್ಲೂ ಅದು ಇಲ್ವೇ ಇಲ್ಲ. ವಿಚ್ಛೇದನ ಅನ್ನುವಂತಹ ಮಾತಿಗೆ ಅವಕಾಶ, ವಿಚ್ಛೇದನ ಅನ್ನೋ ಮಾತಿಗೆ ಈ ಅರ್ಥ ಈಗ ಬಂತು. ಆದ್ರೆ ವಿಚ್ಛೇದನ ಅಂದ್ರೆ ಬೇರೆ ವಿಷಯ ಸಂಸ್ಕೃತದಲ್ಲಿ. ಇವತ್ತಿನ ದಿವಸ ವಿಚ್ಛೇದನ ಆಯ್ತು ಅಂದ್ರೆ ಏನಂತ ಬೇರೆ ಆಗ್ಬಿಟ್ರು ಅಂತ ಅರ್ಥ ಬಂತು. ಈಗ ಆ ಶಬ್ದಕ್ಕೆ ಅರ್ಥ ಬಂತು. ವಾಸ್ತವವಾಗಿ ಈ ಶಬ್ದದಲ್ಲಿ ಈ ಅರ್ಥ ಬರಲೇ ಇಲ್ಲ. ಆ ಶಬ್ದದ ಅರ್ಥವೇ ಬೇರೆ ಇತ್ತು. ಅದನ್ನ ಇವಾಗ ಏನೋ ಇವತ್ತಿನ ದಿವಸ ಆಗ್ತಿರೋದಕ್ಕೆ ಏನೋ ಒಂದು ಶಬ್ದ ಬೇಕಾಗಿದೆ, ಅದನ್ನ ತಂದು ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ವಾಸ್ತವವಾಗಿ ಇದಕ್ಕೆ ಸ್ಥಾನ ಅನ್ನುವುದೇ ಇಲ್ಲ. ಆದ್ರೆ ಇವತ್ತಿನ ದಿವಸ ನಮಗೆ ಒಂದ್ಸಲ ಒಬ್ಬರು ಜಡ್ಜ್ ಆಗಿರ್ತಕ್ಕಂಥವ್ರು ನಮ್ಮ ಹತ್ರ ಬಂದು ಹೇಳಿದ್ರು. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಆ ಸ್ಥಿತಿಗೆ ಹೋಗದೆ ಇರೋ ಹಾಗೆ ಮಾಡ್ಕೊಳ್ಬೇಕು. ಮೊದಲು ಆ ಸ್ಥಿತಿಗೆ ಹೋಗಬಾರದು. ಕೆಲವ್ರು ಕೇಳ್ಬೋದಾ, ನಮ್ಗೆ ಇರ್ಲಿಕ್ಕೆ ಆಗುದಿಲ್ಲ, ಅವಾಗ ಏನ್ ಮಾಡ್ಬೋದು? ನಾವು ವಿಚ್ಛೇದನೆ ಮಾಡ್ಬೇಕಾಗುತ್ತಲ್ವಾ? ಇಷ್ಟೆಲ್ಲ ನಮಗೆ ತೊಂದರೆ ಇದೆ, ಅದರಿಂದಲೇ ನಮಗೂ ಹಾಗಂತ ಹೇಳಿ ನಮಗೂ ಬೇರೆ ಆಗ್ಬೇಕು ಅಂತೇನಿಲ್ಲ, ನಮಗೂ ಇಷ್ಟೆಲ್ಲ ತೊಂದರೆಗಳಿರೋದ್ರಿಂದ ಹೀಗೆ ಅಂತ ಕೆಲವರು ಹೇಳ್ಬೋದು. ಅದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕಾದ್ರೂ ಹೇಳ್ಬೋದು. ಆದ್ರೆ ಅಷ್ಟು ದೂರ ಹೋಗದೆ ಇರುವ ಹಾಗೇನೆ ಮೊದಲಿಂದ ನಾವು ಚೆನ್ನಾಗಿದ್ರೆ ಹಾಗೇನು ಹೋಗುದಿಲ್ಲ. ಮತ್ತೆ ಹಿಂದಿನ ಕಾಲದವರು ಅದಕ್ಕೆ ನೀವು ಪುನಃ ಅಷ್ಟು ದೂರ ಹೋಗದೆ ಇರ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೀವು ಅದರ ಬಗ್ಗೆ ಏನ್ ದೊಡ್ಡ ರಿಸರ್ಚ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಅಜ್ಜಿಯನ್ನು ದೊಡ್ಡವರನ್ನು ನೋಡ್ಕೊಂಡ್ರೆ ಸಾಕು. ಅವರು ಹೇಗಿದ್ರು, ಅವ್ರು ಹೇಗೆ ಜೀವನದಲ್ಲಿ ಎಷ್ಟು ಒಬ್ಬರೊಬ್ಬರು ಎಷ್ಟು ಪರಸ್ಪರ ಸೌಹಾರ್ದದಿಂದ ಇದ್ರು ಅನ್ನೋದನ್ನ ನೀವು ನೋಡ್ಕೊಂಡ್ ಬಿಟ್ರೆ ಸಾಕು. ಪ್ರತಿಯೊಂದು ಮನೆಯಲ್ಲೂ ಹಿರಿಯರಿದ್ದಾರೆ. ಇಷ್ಟೆಲ್ಲ ಯಾವಾಗಿಂದ ಈಗ ತಾನೇ ಇಷ್ಟೆಲ್ಲ ಆಗಿರುವುದು. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಇರ್ತಿರ್ಲಿಲ್ಲ. ಅದರಿಂದ ಎಲ್ಲೋ ಹೋಗಿ ನೋಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗಳಲ್ಲೇ ನಿಮ್ಮ ಹಿಂದಿನವರು, ನಿಮ್ಮ ಅಜ್ಜ ಅಜ್ಜಿ ಅವರು ಹೇಗಿರ್ತಿದ್ರು, ಅವರ ತಂದೆ ತಾಯಿಗಳು ಅವರೆಲ್ಲ ಹೇಗಿರ್ತಿದ್ರು ಅನ್ನೋದನ್ನೇ ನೋಡ್ಕೊಂಡ್ ಬಿಟ್ರೆ ಸಾಕು. ಅದನ್ನ ನೋಡ್ಕೊಂಡ್ರೆ ಸಾಕು. ಅಂದ್ರೆ ಅವ್ರು ಯಾವತ್ತೂ ಸಹ ಅಷ್ಟು ದೂರ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಏನೋ ಒಂದೆರಡು ಮಾತು ಅವಾಗ ಸ್ವಲ್ಪ ಸಿಟ್ಟಲ್ಲಿ ಒಂದೆರಡು ಮಾತುಗಳು ಆಗ್ಬೋದು.
ಸ್ವಲ್ಪ ಜಗಳಗಳು ಆಗ್ಬೋದು, ಆದ್ರೆ ಆದ್ರೆ ಅಷ್ಟು ದೂರ ಹೋಗ್ಲಿಕ್ಕೆ ಅವ್ರು ಬಿಡ್ತಿರ್ಲಿಲ್ಲ. ಆತರ ಅವ್ರು ಇದ್ದಾರೆ, ನಿಮ್ ಕಣ್ಣು ಮುಂದೆನೆ ಇದ್ದಾರೆ, ಎಲ್ಲೋ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಈ ಕಣ್ಣು ಮುಂದೆ ಇರುವವರು ನೋಡಲ್ಲ, ಸುಮ್ಮನೆ ಎಲ್ಲೆಲ್ಲೋ ಇರುವವರು ನೋಡ್ತೀರಿ ಅಂತಂದ್ರೆ ನೋಡ್ಕೊಂಡು ನಾವು ಹಾಗೆ ಮಾಡ್ಕೊಳ್ತೀವಿ ಅಂತಂದ್ರೆ ಅವ್ರಿಗಿಂತ ಮೂರ್ಖರು ಅಂತ ಯಾರು ಇರುವುದಿಲ್ಲ ಪ್ರಪಂಚದಲ್ಲಿ. ಅದರಿಂದ ಈ ವ್ಯವಸ್ಥೆಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಈ ಕುಟುಂಬದ ವ್ಯವಸ್ಥೆ ಅನ್ನೋದು ಈ ಒಂದು ಸಮಾಜಕ್ಕೆ ಒಂದು ಗಟ್ಟಿಯಾದಂತಹ ಆಧಾರವಾಗಿದೆ. ಆದ್ರಿಂದ ಒಂದು ಕುಟುಂಬದ ವ್ಯಕ್ತಿಯಾಗಿ ನಮ್ಮ ಕರ್ತವ್ಯ ಏನಿದೆಯೋ ಅದು ಚಿಕ್ಕ ವಯಸ್ಸಿನಿಂದ ನಮಗೆ ವಯಸ್ಸಾಗುವ ತನಕ, ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಂದು ರೀತಿಯಾದ ಕರ್ತವ್ಯ ಇರುತ್ತೆ ಕುಟುಂಬದ ಒಬ್ಬ ವ್ಯಕ್ತಿಯಾಗಿ. ಒಂದು ಕುಟುಂಬದ ಒಬ್ಬ ಮಗುವಾಗಿ ನಮಗೊಂದು ಕೆಲಸಗಳು ಇರುತ್ತೆ. ಒಬ್ಬ ಯುವಾವಸ್ಥೆಗೆ ಬಂದ್ಮೇಲೆ ಒಂದಿಷ್ಟು ಕೆಲಸಗಳು ಇರುತ್ತೆ. ಅದರ ಮೇಲಿನ ಅವಸ್ಥೆ ವೃದ್ಧಾವಸ್ಥೆಗೆ ಬಂದ್ಮೇಲೆ ಒಂದಿಷ್ಟು ಕರ್ತವ್ಯಗಳು. ಆ ಒಂದೊಂದು ಅವಸ್ಥೆಯಲ್ಲೂ ಒಂದೊಂದು ಕರ್ತವ್ಯ ಬದಲಾಗ್ತಾ ಇರುತ್ತೆ ಆ ಕುಟುಂಬದ ಒಬ್ಬ ವ್ಯಕ್ತಿಯಾಗಿ. ಅದನ್ನೆಲ್ಲವುದನ್ನು ಚೆನ್ನಾಗಿ ಮಾಡ್ಬೇಕು. ಇದು ಮೊದಲನೇ ಕೆಲಸ. ಇನ್ನು ಎರಡನೇದು ಯಾವುದು ಅಂತಂದ್ರೆ ಸಾಮಾಜಿಕವಾದಂತಹ ಒಂದು ಕರ್ತವ್ಯ. ಅಂದ್ರೆ ಏನಿದರ ಅರ್ಥ, ಹೇಗ ಒಂದು ಕುಟುಂಬದ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕರ್ತವ್ಯ ಏನಿರುತ್ತೋ ಅದನ್ನು ನಾವು ಹೇಗೆ ಮಾಡಬೇಕೋ ಅದೇ ರೀತಿ ಒಬ್ಬ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಮಗೊಂದು ಸ್ಥಾನ ಇದೆ. ಒಂದು ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಮಗೊಂದು ಸ್ಥಾನ ಇದೆ, ಒಂದಿಷ್ಟು ಕರ್ತವ್ಯಗಳಿವೆ ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ. ಅದನ್ನು ಸಹ ನಾವೇನೇನು ಮಾಡಬೇಕೋ ಅದನ್ನೆಲ್ಲದನ್ನು ಸಹ ಚೆನ್ನಾಗಿ ಮಾಡಬೇಕು. ಸಮಾಜದಲ್ಲಿ ನಾವು ವಿಶೇಷವಾದಂತಹ ಒಂದು ಪ್ರಗತಿಯನ್ನು ಸಾಧಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆ ಸಮಾಜದ ಪರಸ್ಪರ ಒಂದು ಸೌಹಾರ್ದಯುತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವುದು, ಸಮಾಜದ ಒಂದು ಹಿತವನ್ನು ಚಿಂತನೆ ಮಾಡುವುದು, ಎಷ್ಟು ನಮ್ಮಿಂದ ಸಾಧ್ಯ ಆಗುತ್ತೋ ಅಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡುವುದು. ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ತೊಂದರೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು, ಅದಾದ್ರೂ ಅಷ್ಟೇ. ತೊಂದರೆ ಮಾಡದೇ ಇರುವುದು, ಅಷ್ಟನ್ನು ಮಾಡಿದ್ರೆ ಅದೇ ಬಹಳ ದೊಡ್ಡ ಉಪಕಾರ. ಅಂದ್ರೆ ಒಳ್ಳೇದು ಮಾಡ್ಲಿಕ್ಕಾಗುತ್ತೆ ಅಂದ್ರೆ ಸಮಾಜಕ್ಕೆ ಒಳ್ಳೇದು ಮಾಡಿ, ಇಲ್ಲ ಅಂದ್ರೆ ಒಂದು ಸಮಾಜದಲ್ಲಿ ಕೆಟ್ಟ ಒಂದು ವಿಚಾರವನ್ನು ತರದೆ ಅದಾದ್ರೂ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದು. ಇದು ಅಂದ್ರೆ ಒಂದು ಒಳ್ಳೆ ಕೆಲಸ ಸಮಾಜದಲ್ಲಿ ನಡೀತಾ ಇದೆ ಅಂದ್ರೆ ಯಾರು ನಮ್ಮನ್ನು ಕರಿಬೇಕಾಗಿಲ್ಲ, ನಾವಾಗೆ ಹೋಗಿ ಏನ್ ನಮ್ಮಿಂದ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡುದು. ಯಾಕಂದ್ರೆ ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಶಕ್ತಿಯನ್ನು ಕೊಟ್ಟಿರ್ತಾನೆ. ಕೆಲವರಿಗೆ ಧನಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಜನಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಬುದ್ಧಿಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಶರೀರದ ಬಲ ಕೊಟ್ಟಿದ್ದಾನೆ, ಕೆಲವರಿಗೆ ಒಂದು ಪ್ರಶಾಸನದ ಬಲ ಕೊಟ್ಟಿದ್ದಾನೆ, ಒಂದು ನೇತೃತ್ವದ ಒಂದು ಶಕ್ತಿಯನ್ನು ಕೆಲವರು ಕೊಟ್ಟಿದ್ದಾನೆ, ಕೆಲವರಿಗೆ ಕರ್ತೃತ್ವದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಈಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಶಕ್ತಿಗಳನ್ನು ಭಗವಂತ ಕೊಟ್ಟಿದ್ದಾನೆ. ಈ ಒಂದೊಂದು ರೀತಿಯಾದ ಶಕ್ತಿ ಇರುವವರು ಎಲ್ಲರೂ ಸೇರಿದ್ರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸ ಸಾಧ್ಯ ಆಗುತ್ತೆ. ಬರೀ ಒಬ್ಬ ಧನಬಲ ಇರುವವನು ಏನು ಕೆಲಸ ಮಾಡೋಕ್ಕಾಗುದಿಲ್ಲ. ಆ ಧನಬಲ ಇರುವವನು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಜನರು ಬೇಕು, ಅದಕ್ಕೆ ಬೇಕಾದಂತಹ ಚಾತುರ್ಯ ಬೇಕು. ಈ ಧನವನ್ನು ಸದ್ವಿನಿಯೋಗ ಮಾಡಿ ಉಪಯೋಗ ಆಗುವ ಹಾಗೆ ಬೇಕಾದಂತಹ ಚಾತುರ್ಯ ಒಂದು ಬೇಕು. ಮತ್ತೆ ಅಲ್ಲಿ ನಿಂತು ಆ ಕೆಲಸವನ್ನು ಮಾಡಲುವಂತಹ ದೈಹಿಕವಾದ ಶಕ್ತಿ ಇರಬೇಕು. ಎಲ್ಲಾ ಶಕ್ತಿಗಳು ನಡೆದ್ರೆ ಮಾತ್ರ ಸೇರಿದ್ರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸ ನಡೀಲಿಕ್ಕೆ ಸಾಧ್ಯ. ಆದ್ರಿಂದ ಇದೆಲ್ಲವುದು ಚೆನ್ನಾಗಿ ಆಗುವ ಹಾಗೆ ನಾವು ಪ್ರಯತ್ನವನ್ನು ಮಾಡಬೇಕು. ಅದರಿಂದ ನಮಗೆ ಏನೋ ಒಂದು ಶಕ್ತಿ ಇದೆ, ಭಗವಂತ ಏನೋ ಒಂದು ಶಕ್ತಿಯನ್ನು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ನಾವು ಏನು ಕೊಡಬೇಕಾಗಿದೆ, ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾವೇನು ಕೊಡಬೇಕಾಗಿದೆಯೋ ಅದನ್ನ ನಾವು ಕೊಡುವುದು. ಇದು ಪ್ರತಿಯೊಬ್ಬ ಯೋಚನೆ ಮಾಡಬೇಕಂತಹ ಕೆಲಸ. ಪ್ರತಿಯೊಬ್ಬ ಹಿಂದೂ ಸಹ ಇದನ್ನು ಯೋಚನೆ ಮಾಡಬೇಕು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.